ಸಿದ್ದು ಆಪ್ತ ಜಮೀರ್ ವಿರುದ್ಧ ಹೈಕಮಾಂಡ್ಗೆ ಕಂಪ್ಲೇಂಟ್ ದಾಖಲಾಗಿದೆ. ದಾವಣಗೆರೆ ದಂಗಲ್ಗೆ ಸಿಕ್ತು ಬಿಗ್ ಟ್ವಿಸ್ಟ್. ಇದೀಗ ಸಿದ್ದು ಆಪ್ತ ಜಮೀರ್ ಅಹಮದ್ ಖಾನ್ ವಿರುದ್ಧ ಹೈಗೆ ಕಂಪ್ಲೇಂಟ್. ದಾವಣಗೆರೆ ದಂಗಲ್ಗೆ ಸಿಕ್ತು ಬಿಗ್ ಟ್ವಿಸ್ಟ್. ಮುಸ್ಲಿಮರ ಟಾಪ್ ಲೀಡರ್ ಎನ್ನುತ್ತಿದ್ದವರಿಗೆ ಸಂಕಷ್ಟ ಎದುರಾಗಿದೆ. ದಾವಣಗೆರೆ ಉಪಚುನಾವಣೆ ಪ್ರಚಾರದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಜಮೀರ್ ಅಹಮದ್ ಸೇರಿ ಮೂವರ ವಿರುದ್ಧ ಹೈಕಮಾಂಡ್ಗೆ ದೂರು. ಸಚಿವ ಜಮೀರ್ ಅಹಮದ್, ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್, ಸಿಎಂ ಆಪ್ತ ಮಂತ್ರಿ ಜಮೀರ್ ಅಹಮದ್ ಮೇಲೆ ಕಂಪ್ಲೇಂಟ್. ಹೈಕಮಾಂಡ್ಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಮೇಲೆ ಸಹಿತ ಹಾಲಿ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ವಿರುದ್ಧವೂ ದೂರು ಹೈಕಮಾಂಡ್ಗೆ. ಈ ಮೂವರು ನಾಯಕರ ವಿರುದ್ಧ ವರಿಷ್ಠರಿಗೆ ಸುರ್ಜೇವಾಲಾ ವರದಿಯನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರ ದೂರು ಆಧರಿಸಿ ಹೈಕಮಾಂಡ್ ರಿಪೋರ್ಟ್ ಅನ್ನ ಕೊಡುತ್ತೆ. ಈ ಮೂವರು ಅನಗತ್ಯವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದಾರೆ. ತೆರೆಮರೆಯಲ್ಲಿ ಬಂಡಾಯ, ಪಕ್ಷೇತರರಿಗೆ ನೆರವಾಗಿದ್ದಾರೆ. ಈ ಮೂವರು ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ಆಗಬೇಕು ಅಂತ ಸುರ್ಜೇವಾಲಾ ದೂರು ನೀಡಿದ್ದ ಒಂದು ಬಣ. ದಾವಣಗೆರೆ ದಂಗಲ್ ಸಿಎಂ ಆಪ್ತ ಜಮೀರ್ಗೆ ಕಾದಿದ್ಯಾ ಹಾಗಾದ್ರೆ ಶಾಕ್ ಅಂತ. ಸಿದ್ದು ಆಪ್ತ ಜಮೀರ್ ವಿರುದ್ಧ ಹೈಕಮಾಂಡ್ಗೆ ಕಂಪ್ಲೇಂಟ್. ದಾವಣಗೆರೆ ದಂಗಲ್ಗೆ ಸಿಕ್ತು ಬಿಗ್ ಟ್ವಿಸ್ಟ್. ಇದೀಗ ಬೈ ಎಲೆಕ್ಷನ್ ಅಖಾಡ ಏನಿತ್ತೋ ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಎಲ್ಲಾ ರೀತಿಯಾದ ಪ್ರಚಾರ ಸಹಿತ ಆಯಿತು. ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಖಾನ್ ಜೊತೆ ಒಗ್ಗಟ್ಟಾಗಿದ್ದಾರೆ ಅಂತ ತೋರಿಸ್ಕೊಳ್ಬೇಕಾಗಿತ್ತು. ಎಸ್ ಮಲ್ಲಿಕಾರ್ಜುನ್ ಜೊತೆ, ಸಿಎಂ ಜೊತೆ, ಶಾಮನೂರು ಕುಟುಂಬದ ಜೊತೆ ಒಗ್ಗಟ್ಟಾಗಿ ನಿಂತಿದ್ದಾರೆ ಅನ್ನೋದನ್ನ ತೋರಿಸ್ಕೊಳ್ಬೇಕಾಗಿತ್ತು. ಹಾಗಾಗಿ ಬಂದು ಯಾವುದೇ ರೀತಿಯಾದ ಪ್ರಚಾರ ಇಲ್ಲ, ಯಾವುದಿಲ್ಲ. ಮನೆಗೆ ಬಂದು ಔತಣ ಕೂಟವನ್ನ ಮಾಡಿಕೊಂಡು ನಂತರ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಅಲ್ಲಿಂದ ಧಾವಿಸ್ತಾರೆ. ಯಾವುದೇ ರೀತಿಯಾದ ಒಂದು ಪ್ರಚಾರ ಸಹಿತ ಮಾಡೋದಿಲ್ಲ. ಅದಾದ್ಮೇಲೆ ಬಾಗಲಕೋಟೆಯಲ್ಲಿ ಸತತವಾಗಿ 2 ದಿನ ಪ್ರಚಾರದಲ್ಲಿ ಮುನ್ನುಗ್ತಾರೆ ಸಚಿವ ಜಮೀರ್ ಅಹಮದ್ ಖಾನ್. ಇದನ್ನೆಲ್ಲ ಗಮನಿಸಿ ಇದೀಗ ಸುರ್ಜೇವಾಲಾ ಹೈಕಮಾಂಡ್ಗೆ ದೂರನ್ನ ದಾಖಲಿಸಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ತರ್ತಾ ಇದ್ದಾರೆ. ಇನ್ನು ಯಾರ್ಯಾರು ಪಕ್ಷೇತರರಾಗಿ ಚುನಾವಣೆಯಲ್ಲಿ ಇದ್ರೋ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಅನ್ನ ಮಾಡ್ತಾ ಇರುವಂತದ್ದು. ಯಾಕೆ ಈ ರೀತಿಯಾಗಿ ಸುರ್ಜೇವಾಲಾ ಕಂಪ್ಲೇಂಟ್ ಅನ್ನ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಮತ್ತು ಇನ್ನಿತರ ನಜೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ಮೇಲೆ? ಸುರ್ಜೇವಾಲಾ ನೀಡಿರುವಂತಹ ರಿಪೋರ್ಟ್ ನಲ್ಲಿ ಏನೆಲ್ಲ ದಾಖಲಾಗಿದೆ, ಜಮೀರ್ ಮೇಲೆ ಯಾವ ರೀತಿಯಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ನಾವು ಗಮನಿಸೋದಾದ್ರೆ, ಬೈ ಎಲೆಕ್ಷನ್ ಅಲ್ಲಿ ಏನೆಲ್ಲ ಷಡ್ಯಂತ್ರ ನಡೆಸಿದ್ದಾರೆ ಇವ್ರು, ಬೈ ಎಲೆಕ್ಷನ್ ಟಿಕೆಟ್ ಘೋಷಣೆ ವೇಳೆ ಏನೆಲ್ಲ ಆಯ್ತು, ಟಿಕೆಟ್ ವಿಚಾರದಲ್ಲಿ ಏನೆಲ್ಲ ಹೈ ಡ್ರಾಮಾ ಆಗಿತ್ತು, ಅಭ್ಯರ್ಥಿ ಘೋಷಣೆ ಬಳಿಕ ಪಕ್ಷದಲ್ಲಾದ ಬೆಳವಣಿಗೆ ಹೇಗಿತ್ತು, ಇದೆಲ್ಲವನ್ನ ಕೂಡ ದಾವಣಗೆರೆಗೆ ಯಾರೆಲ್ಲ ಪ್ರಚಾರಕ್ಕೆ ಬಂದಿದ್ರು ಇದೆಲ್ಲವನ್ನ ಕೂಡ ಹೈಕಮಾಂಡ್ ಗಮನಿಸಬೇಕು. ಮುಸ್ಲಿಂ ನಾಯಕರು ಸೇರಿ ಯಾರೆಲ್ಲ ಗೈರಾಗಿದ್ರು ಅದನ್ನು ಸಹಿತ ಗಮನಿಸಬೇಕು. ಮುಸ್ಲಿಂ ನಾಯಕರು ಸೇರಿ ಯಾರೆಲ್ಲ ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಮುನ್ನುಗ್ಲಿಲ್ಲ, ಯಾರೆಲ್ಲ ಗೈರಾಗಿದ್ರು, ಚುನಾವಣೆಯಲ್ಲಿ ಯಾರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಬೈ ಎಲೆಕ್ಷನ್ ಅಲ್ಲಿ ಏನೆಲ್ಲ ಷಡ್ಯಂತ್ರವನ್ನು ನಡೆಸಿದ್ದಾರೆ, ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿರುವಂತದ್ದು ಹೈಕಮಾಂಡ್ಗೆ. ಬೈ ಎಲೆಕ್ಷನ್ ಟಿಕೆಟ್ ಘೋಷಣೆ ವೇಳೆ ಏನೆಲ್ಲ ಆಯ್ತು ಅಂತ ಅಂದ್ರೆ, ಮುಸ್ಲಿಂ ಸಮುದಾಯದಿಂದ ಬಂಡಾಯಕ್ಕೆ ಮುಂದಾಗ್ತಾರೆ. ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ಮುನ್ನೆಲೆಗೆ ಬರ್ತಾರೆ. ಅಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ಗೆ ಈ ಬಂಡಾಯವನ್ನ ಶಮನ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಟಾಸ್ಕ್ ಅನ್ನ ಕೊಡ್ತಾರೆ. ಆದ್ರೆ ಕೇರಳಂಗೆ ಹೋಗಿ ಕೇರಳಂ ಪ್ರಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಅಲ್ಲಿನೇ ಠಿಕಾಣಿಯನ್ನ ಹೂಡ್ಬಿಟ್ಟಿರ್ತಾರೆ. ದಾವಣಗೆರೆ ಕ್ಷೇತ್ರದತ್ತ ದಾಗಿಸೋಲ್ಲ, ಅಲ್ಲಿ ಯಾವುದೇ ರೀತಿಯಾದಂತ ಬಂಡಾಯ ಶಮನಕ್ಕೂ ಕೂಡ ಮುಂದಾಗಲ್ಲ. ಬಟ್ ಅಲ್ಲಿ ಹರ್ಷದ್ ರಿಜ್ವಾನ್ ದಾವಣಗೆರೆಗೆ ಆಗಮಿಸಿ ಅಲ್ಲಿ ಸಾದಿಕ್ ಪೈಲ್ವಾನ್ ಅನ್ನ ಬಂಡಾಯ ಅಭ್ಯರ್ಥಿಯನ್ನ ಅಲ್ಲಿ ಒಂದು ತಕ್ಕ ಮಟ್ಟಿಗೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ಮಾತುಕತೆಯನ್ನ ನಡೆಸೋದಾಗಿರ್ಬೋದು. ಅಂದ್ರೆ ಹರ್ಷದ್ ರಿಜ್ವಾನ್ ಏನು ಅಲ್ಲಿ
ಸಾದಿಕ್ ಪೈಲ್ವಾನ್ ಮನೆಗೆ ಹೋಗ್ತಾರೋ, ಮನೆಗೆ ಹೋದಂತ ಮಾರನೇ ದಿನವೇ ಸಿದ್ದರಾಮಯ್ಯ ಅವರ ಮುಂದೆ ಹೋಗಿ ಸಾದಿಕ್ ಪೈಲ್ವಾನ್ ಮಾತುಕತೆಯನ್ನ ನಡೆಸ್ತಾರೆ. ಅಂದ್ರೆ ಅಲ್ಲಿಗೆ ಒಂದ್ ತಕ್ಕ ಮಟ್ಟಿಗೆ ಅನ್ಸುತ್ತೆ ಸಾದಿಕ್ ಪೈಲ್ವಾನ್ ಬಂಡಾಯ ಶಮನವಾಗಿದೆ, ಮುನಿಸನ್ನ ಮರೆತಿದ್ದಾರೆ ಅಂತ. ಬಟ್ ಅದು ಮೇಲ್ನೋಟಕ್ಕೆ ಆಗಿರುವಂತದ್ದು. ಆಂತರಿಕವಾಗಿ ಮುಸ್ಲಿಂ ಸಮುದಾಯದಿಂದ, ಅಲ್ಪಸಂಖ್ಯಾತರ ಸಮುದಾಯದಿಂದ ಏನೆಲ್ಲ ಬರುತ್ತೆ, ನಮ್ಮ ಯಾವ ನಾಯಕರು ಬರ್ತಾ ಇಲ್ಲ, ನಮ್ಮ ನಾಯಕ ಬರ್ತಾ ಇಲ್ಲ ಕ್ಷೇತ್ರಕ್ಕೆ ಅಂತ ಅಲ್ಲಿ ಜಮೀರ್ ಒಂದ್ ಚೂರು ಅಂತರವನ್ನ ಕಾಯ್ದುಕೊಂಡಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಇದನ್ನೆಲ್ಲ ಪರಿಗಣಿಸಿಕೊಂಡು ಸುರ್ಜೇವಾಲಾ ಇದೀಗ ಹೈಕಮಾಂಡ್ಗೆ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿರುವಂತದ್ದು.